Hi my beautiful viewers, welcome back to my YouTube channel. ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಸಿಪ್ಪೆ ಅವರೆಕಾಯಿ ಅಥವಾ ಅವರೆಕಾಳು ಪಲ್ಯ ಯಾವ ಥರ ಮಾಡೋದು, ಯಾವ ಥರ ಟೇಸ್ಟ್ ಇರುತ್ತೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಬರ್ರಿ ಅದಕ್ಕೆ ಏನೇನೆಲ್ಲ ಬೇಕು ಅಂಥೇಳಿ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅವರೆಕಾಳನ್ನ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಒಂದು 2 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಒಗ್ಗರಣೆ ಕೊಡೋಕ್ಕೋಸ್ಕರ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಹೆಚ್ಚಿಗೆ ಆಯಿಲ್ ಬೇಕು ಅಂದರೆ ನೀವು ತೊಗೋಬೋದು. ಇಷ್ಟೆಲ್ಲ ಐಟಮ್ಸು ಬೇಕಾಗುತ್ತೆ. ಸೊ ಇದಕ್ಕೆ ಸ್ಪೈಸಸ್ಗೋಸ್ಕರ ನಾನಿಲ್ಲಿ ಖಾರದ ಪುಡಿ, ಉಪ್ಪು, ಸ್ವಲ್ಪ ಗುರೆಳ್ಳು ಪುಡಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಐಟಮ್ ಅಂತ ಹೇಳಿದರೆ ಉತ್ತರ ಕನ್ನಡದಲ್ಲಿ ಈ ಗುರೆಳ್ಳು ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಅನ್ನೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಬರೀ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನ್ ಆಯಿಲ್ನ ತೊಗೊಂಡಿದ್ನಲ್ಲ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಸೊ ನೀವು ಒಗ್ಗರಣೆಗೆ ತೊಗೊಂಡಿರುವಂಥ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಏನು ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೊಗೊಂಡಿರುವಂಥ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿನ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿ ಕಲರು ಚೇಂಜ್ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು ತೊಗೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ಸೊ ನೀವು ಹುಳಿ ಟೊಮೆಟೊನಾದರೂ ತೊಗೋಬೋದು, ಇನ್ನು ಸ್ವೀಟ್ ಟೊಮೆಟೊನಾದರೂ ನೀವು ತೊಗೋಬೋದು. ಸೊ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯೋಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಸಾಫ್ಟಾಗಿ ಚೆನ್ನಾಗಿ ನಮಗೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ನೋಡಿ ಈರುಳ್ಳಿ ಟೊಮೆಟೊ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೆಂದ ಮೇಲೆ ಇದಕ್ಕೇ ನಾವು ತೊಗೊಂಡಿರುವಂಥ ಅವರೆಕಾಳನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡಿದ್ದು ಆದಮೇಲೆ ಇದಕ್ಕೇ ನಾನು ಅವರೆಕಾಳನ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಸೊ ನೋಡಿ ನೀವು ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ಆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಈರುಳ್ಳಿ ಏನೆಲ್ಲ ಇದೆಯಲ್ಲ ಅದು ಅವರೆಕಾಳಿಗೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ನೀವು ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ. ಸೊ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗುರೆಳ್ಳು ಪುಡಿ ಮತ್ತು ಅರಿಶಿನ ಪುಡಿ ಇವನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಗುರೆಳ್ಳು ಪುಡಿನ ಹೆಚ್ಚಾಗಿ ನೀವು ಹಾಕೋಬೇಕಾಗತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿನೇ ಆ್ಯಡ್ ಮಾಡ್ಕೊರಿ, ಕಡಿಮೆ ತಿನ್ನೋರು ಕಡಿಮೆನೇ ಆ್ಯಡ್ ಮಾಡ್ಕೊರಿ. ಸೊ ನೋಡಿ ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಈ ಎಣ್ಣೆಯಲ್ಲಿ ಈ ಕಾಳು ಜೊತೆ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ನಾವು ತೊಗೊಂಡಿರುವಂಥ 1 ಕಪ್ ಕೊತ್ತಂಬರಿ ಸೊಪ್ಪಲ್ಲಿ ಒಂದು ಸ್ವಲ್ಪನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಇದು ಕೂಡ ಈ ಕಾಳಿಗೆ ತಕ್ಕಂತೆ ಹೊಂದ್ಕೋಬೇಕು. ಸೊ ಅದೆಲ್ಲ ಆದಮೇಲೆ ಇದಕ್ಕೆ ಕಾಳು ಎಷ್ಟು ಕುದಿಯೋದಕ್ಕೆ ನೀರು ಬೇಕೋ ಅಷ್ಟು ನೀರನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಹಾಕೋಬೇಡಿ, ಅದು ಚೆನ್ನಾಗಿರೋದಿಲ್ಲ. ನೋಡಿ ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಉಳಿದಿರುವಂಥ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ. ಸೊ ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನ ನೀವೆಲ್ಲ ಆ್ಯಡ್ ಮಾಡ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟಿಂದ ಉಪ್ಪು ಖಾರ ಹದವಾಗಿದೆಯಾ ಅಂತ ನೋಡಿಕೊಂಡು ನೀವು ಇದನ್ನು ಕುದಿಯೋದಕ್ಕೆ ಬಿಟ್ಟು ಬಿಡಬೇಕು. ಸೊ ನೋಡಿ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ಸೈಡಲ್ಲಿ ಇದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು ಯಾವ ಥರ ಅಂಥೇಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ಫಸ್ಟ್ ನೋಟಿಫಿಕೇಷನ್ ವಿಡಿಯೋದು ನಿಮಗೆ ಬರುತ್ತೆ. ಸೊ ನೋಡಿ ರೆಡಿ ಆಯಿತು ಇವಾಗ. ನಮಸ್ಕಾರ ಎಲ್ಲರಿಗೂ.